ಎಲ್ರಿಗೂ ನಮಸ್ಕಾರ. ಎಸ್ಬಿಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. 28 ಮತ್ತು 29 ಜುಲೈ 2024 ಕರೆಂಟ್ ಅಫೇರ್ಸ್ ಅನ್ನು ಇವಾಗ ನೋಡ್ತೋಗೋಣ. ಕಳೆದ ವರ್ಷದ ಪ್ರಚಲಿತ ವಿದ್ಯಮಾನಗಳು ಮತ್ತು ಈ ವರ್ಷದ ಮೇ ತನಕದ ಪ್ರಚಲಿತ ವಿದ್ಯಮಾನಗಳು ಬೇಕು ಅಂದ್ರೆ ವಿಡಿಯೋದ ಕಾಮೆಂಟ್ ಸೆಕ್ಷನ್ ನ ಚೆಕ್ ಮಾಡಿ. ಭಾರತದ ಸ್ಟಾರ್ ಶೂಟರ್ ಮನು ಬಾಕರ್ ಇತ್ತೀಚೆಗೆ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಯಾವ ಪದಕವನ್ನು ಗೆದ್ದಿದ್ದಾರೆ? ಪ್ರಶ್ನೆ ಸರಿಯಾದ ಉತ್ತರ ಕಂಚಿನ ಪದಕ. ಭಾರತದ ಸ್ಟಾರ್ ಶೂಟರ್ ಆದ ಮನು ಬಾಕರ್ ಅವರು ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಕಂಚಿನ ಪದಕವನ್ನ ಗೆದ್ದಿದ್ದಾರೆ. ಈ ಮೂಲಕ ಹಲವಾರು ಐತಿಹಾಸಿಕ ಸಾಧನೆ ಮಾಡಿರುವ ಹರಿಯಾಣದ 22 ವರ್ಷದ ಮನು ಬಾಕರ್ 33ನೇ ಆವೃತ್ತಿಯ ಜಾಗತಿಕ ಕ್ರೀಡಾ ಹಬ್ಬದಲ್ಲಿ ಭಾರತದ ಪದಕದ ಬೇಟೆಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಈ ವರ್ಷ ಪ್ಯಾರಿಸ್ ಒಲಿಂಪಿಕ್ಸ್ ನ ಮೊಟ್ಟ ಮೊದಲನೇ ಪದಕ ಭಾರತದ್ದು ಮನು ಬಾಕರ್ ಅವರು ಗೆದ್ದುಕೊಟ್ಟಿರ್ತಾರೆ. ಜೊತೆಗೆ ಭಾರತೀಯ ಶೂಟರ್ಗಳ 12 ವರ್ಷಗಳ ಪದಕದ ಬರವನ್ನ ನೀಗಿಸಿದ್ದಾರೆ. ಸರಿಸುಮಾರು 12 ವರ್ಷ ಆಗಿತ್ತು ಅದು ಭಾರತದ ಶೂಟರ್ ಒಬ್ಬರು ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸಿ ಪದಕವನ್ನ ಗೆದ್ದಿದ್ದು. ಯಾವುದೇ ಒಂದು ಪದಕ ಆಗಿರ್ಬೋದು, ಚಿನ್ನ ಇರ್ಬೋದು, ಬೆಂಗಳೂರು ಇರ್ಬೋದು, ಕಂಚಿರ್ಬೋದು, ಈ 3 ಪದಕಗಳಲ್ಲಿ ಯಾವುದೇ ಒಂದು ಪದಕವನ್ನ ಗೆದ್ದು 12 ವರ್ಷಗಳಾಗಿತ್ತು. ಆ ಥರ ಒಂದು ರೆಕಾರ್ಡ್ ಅನ್ನು ಕೂಡ ಇವರು ಬ್ರೇಕ್ ಮಾಡಿರ್ತಾರೆ. ಟೋಕಿಯೋನಲ್ಲಿ ಪಿಸ್ತೂಲ್ ಕೈಕೊಟ್ಟ ನಿರಾಸೆಯಿಂದ ಹೊರಬರಲು ಸುದೀರ್ಘ ಸಮಯ ತೆಗೆದುಕೊಂಡಿದ್ದ ಇವರು ಈಗ ಕಂಚಿನ ಪದಕ ಗೆಲ್ಲುವ ಮೂಲಕ ಸಂಭ್ರಮವನ್ನು ಆಚರಿಸಿದ್ದಾರೆ. ನಾನು ಭಗವದ್ಗೀತೆಯನ್ನು ಓದುತ್ತೇನೆ, ಅದರಲ್ಲಿ ಕೃಷ್ಣ ಹೇಳಿದಂತೆ ನನ್ನ ಕರ್ಮದ ಕಡೆ ಮಾತ್ರ ನಾನು ಗಮನ ಹರಿಸುತ್ತೇನೆ ಅಂತ ಅವರು ಪದಕವನ್ನು ಗೆದ್ದ ನಂತರ ಇಂಟರ್ವ್ಯೂ ಅಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿರ್ತಾರೆ. ಇವರ ಈ ಪದಕದ ಜೊತೆ ಪ್ಯಾರಿಸ್ ಒಲಿಂಪಿಕ್ಸ್ 2024ರಲ್ಲಿ ಭಾರತ ಖಾತೆಯನ್ನು ತೆರೆದಿದೆ. ವಿಶ್ವ ಹೆಪಟೈಟಿಸ್ ದಿನವನ್ನು ಎಂದು ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಜುಲೈ 28. 2010ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ವರ್ಲ್ಡ್ ಹೆಪಟೈಟಿಸ್ ದಿನವನ್ನ ಜಾರಿಗೆ ತಂದು ಪ್ರತಿ ವರ್ಷ ಜುಲೈ 28ನ ಆಚರಣೆ ಮಾಡಬೇಕು ಅಂತ ನಿರ್ಧಾರ ಮಾಡುತ್ತೆ. ಇದು ವಿಶ್ವಾದ್ಯಂತ ಲಕ್ಷಾಂತರ ಜನರು ಹೆಪಟೈಟಿಸ್ ಹರಡುವಿಕೆ, ಅದಕ್ಕೆ ಯಾವ ರೀತಿ ಚಿಕಿತ್ಸೆ ತೆಗೆದುಕೊಳ್ಬೇಕು, ಅದನ್ನು ತಡೆಗಟ್ಟೋದು ಹೇಗೆ, ಸರ್ಕಾರ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬೇಕು, ಎಲ್ಲದರ ಬಗ್ಗೆ ಅರಿವು ಮೂಡಿಸುವಂತಹ ಪ್ರಯತ್ನ ಆಗಿರುತ್ತೆ. ಮನುಷ್ಯನ ದೇಹದಲ್ಲಿ ಪೋಷಕಾಂಶಗಳ ಉತ್ಪಾದನೆ, ಕಲ್ಮಶಗಳನ್ನು ಹೊರಹಾಕಲು ಅಲ್ಲದೆ ಪ್ರೋಟೀನ್ಯುಕ್ತ ಆಹಾರಗಳನ್ನು ಪಚನಗೊಳಿಸಲು ಹೀಗೆ ನಾನಾ ರೀತಿಯ ಕಾರ್ಯಗಳನ್ನು ಯಶಸ್ವಿಯಾಗಿ ನಿರ್ವಹಿಸುವ ಯಕೃತ್ ಅನಿರೀಕ್ಷಿತವಾಗಿ ಇತರ ಅಂಗಾಂಗಗಳಂತೆ ಉರಿಯೂತಕ್ಕೆ ಒಳಗಾಗಬಹುದು. ಯಕೃತ್ತಿನ ಉರಿಯೂತದಿಂದ ಉಂಟಾಗುವಂಥ ಕಾಯಿಲೆಯನ್ನ ಹೆಪಟೈಟಿಸ್ ಅಂತ ಕರಿತೀವಿ. ಇದರಲ್ಲಿ ಹೆಪಟೈಟಿಸ್ ಎ, ಬಿ, ಸಿ, ಡಿ ಮತ್ತು ಇ ಅಂತ ಪ್ರಮುಖವಾದ 5 ವೈರಸ್ಗಳು ಕಂಡುಬರ್ತವೆ. ಈ 5 ವೈರಸ್ಗಳಲ್ಲಿ ಇದು ಒಂದು ಸೋಂಕು ಉಂಟಾದರೆ ಸಾವು ಕೂಡ ಉಂಟಾಗುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಇದರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಇಲ್ಲಿ ಶೇರ್ ಮಾಡಲಾಗಿದೆ. ಹೆಪಟೈಟಿಸ್ನಿಂದ ಚೇತರಿಸ್ಕೊಳ್ಬೇಕಾದಾಗ ಆಹಾರವನ್ನು ಯಾವ ರೀತಿ ನಿಯಂತ್ರಣ ಮಾಡಬೇಕು ಅಂದರೆ ಸಂಸ್ಕರಿಸಿದ ಆಹಾರಗಳಿಂದ ದೂರವಿರಬೇಕು. ಸಂಸ್ಕರಿಸಿದ ಆಹಾರಗಳಲ್ಲಿ ಯಕೃತ್ತಿಗೆ ಹಾನಿಯಾಗುವಂತಹ ಪದಾರ್ಥಗಳು ಇರ್ತವೆ. ಅದರಿಂದ ಸಂಸ್ಕರಿಸಿದಂಥ ಬ್ರೆಡ್, ಚೀಸ್, ಬಹುತೇಕ ಫಾಸ್ಟ್ ಫುಡ್ಗಳನ್ನು ಈ ಸಂದರ್ಭದಲ್ಲಿ ಅವಾಯ್ಡ್ ಮಾಡಬೇಕಾಗುತ್ತೆ. ಹೆಪಟೈಟಿಸ್ ಸೋಂಕನ್ನು ತಡೆಗಟ್ಟೋದಕ್ಕೆ ಅನುಸರಿಸಬೇಕಾದಂಥ ಸಲಹೆಗಳು: ಶೌಚಾಲಯದಿಂದ ಬಂದ ನಂತರ ನಿಮ್ಮ ಕೈಗಳನ್ನು ಸಾಬೂನಿನಿಂದ ಚೆನ್ನಾಗಿ ತೊಳ್ಕೊಳ್ಳೋದು, ಆಗ ತಾನೇ ಸಿದ್ಧಪಡಿಸಿದ ತಾಜಾ ಆಗಿರುವ ಆಹಾರವನ್ನು ಮಾತ್ರ ಸೇವಿಸೋದು, ಸ್ಥಳೀಯ ಪರಿಸರದ ನೈರ್ಮಲ್ಯತೆ ಬಗ್ಗೆ ಸಂದೇಹವಿದ್ದಲ್ಲಿ ಸಾಧ್ಯವಾದಷ್ಟು ಕುದಿಸಿದ ನೀರನ್ನು ಅಥವಾ ವಾಣಿಜ್ಯ ಉದ್ದೇಶಕ್ಕಾಗಿರುವ ಬಾಟಲಿಗಳಲ್ಲಿ ತುಂಬಿರುವ ನೀರನ್ನು ಬಳಸೋದು, ಇವು ಪ್ರಮುಖವಾದ ಅಂಶಗಳಾಗಿರ್ತವೆ. ಇನ್ನು ಹೆಪಟೈಟಿಸ್ಗಳಲ್ಲಿ ಹೆಪಟೈಟಿಸ್ ಬಿ ಅತಿ ಹೆಚ್ಚು ಸುದ್ದಿಯಲ್ಲಿ ಕೇಳಿರ್ತೀರ. ಹೆಪಟೈಟಿಸ್ ಬಿ ರೋಗ ವೈರಾಣು ಸೋಂಕಿನಿಂದ ಬರತಕ್ಕಂಥ ಸಾಂಕ್ರಾಮಿಕ ರೋಗವಾಗಿದ್ದು ಜಗತ್ತಿನಾದ್ಯಂತ ಗಂಭೀರ ಆರೋಗ್ಯ ಸಮಸ್ಯೆಯನ್ನು ಉಂಟು ಮಾಡಿರ್ತಕ್ಕಂಥ ಕಾಯಿಲೆಯಾಗಿದೆ. ಹೆಪಟೈಟಿಸ್ ವೈರಸ್ಗಳಲ್ಲಿ ಅತ್ಯಂತ ತೀವ್ರ ಸ್ವರೂಪದ ವೈರಸ್ ಹೆಪಟೈಟಿಸ್ ಬಿ ಆಗಿದೆ. ಲಿವರ್ ಸಿಲೋಸಿಸ್ ಮತ್ತು ಲಿವರ್ ಕ್ಯಾನ್ಸರ್ನಂತಹ ಯಕೃತ್ತಿನ ಕಾಯಿಲೆಗೆ ಕಾರಣವಾಗುವಂಥ ಅತ್ಯಂತ ಮಾರಕ ವೈರಸ್ ಹೆಪಟೈಟಿಸ್ ಬಿ ಆಗಿರುತ್ತೆ. ಇದಿಷ್ಟು ಮಾಹಿತಿಗಳು ನಿಮಗೆ ಗೊತ್ತಿರಬೇಕಾಗತ್ತೆ. ನೆಕ್ಸ್ಟ್, ಇತ್ತೀಚೆಗೆ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದ ಮೊಯ್ಡಮ್ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಸರಿಯಾದ ಉತ್ತರ ಅಸ್ಸಾಂ. ಅಸ್ಸಾಂನ ಆಹೋಮ್ ರಾಜಮನೆತನದ ನಿರ್ಮಿಸುತ್ತಿದ್ದಂತಹ ದಿಬ್ಬ ಸ್ವರೂಪದ ಸಮಾಧಿಗಳಾದ ಮೊಯ್ಡಮ್ಗಳನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿಸಲಾಗಿದೆ. ಈಶಾನ್ಯ ಭಾಗದ ಐತಿಹಾಸಿಕ ತಾಣವೊಂದಕ್ಕೆ ಯುನೆಸ್ಕೋ ಪಟ್ಟಿ ಇದೇ ಮೊದಲನೇ ಬಾರಿಗೆ ಸ್ಥಾನ ಸಿಕ್ಕಂತಾಗಿದೆ. ಇಲ್ಲಿ ನಡೆಯುತ್ತಿರುವ ವಿಶ್ವ ಪಾರಂಪರಿಕ ಸಮಿತಿ 46ನೇ ಸಭೆಯಲ್ಲಿ ಈ ಕುರಿತು ನಿರ್ಣಯವನ್ನು ಕೈಗೊಳ್ಳಲಾಗಿದೆ. ಇದೇ ಮೊದಲ ಬಾರಿಗೆ ಭಾರತ
WHC ಸಭೆಯ ಆತಿಥ್ಯವನ್ನ ಈ ಸಂದರ್ಭದಲ್ಲಿ ವಹಿಸಿಕೊಂಡಿರೋದು ಮತ್ತು ಇದೇ ಸಂದರ್ಭದಲ್ಲಿ ವಿಶ್ವ ಪಾರಂಪರಿಕ ಪಟ್ಟಿಗೆ ನಮ್ಮ ಈಶಾನ್ಯ ಭಾಗದಿಂದ ಸೇರತಕ್ಕಂಥದ್ದು ವಿಶೇಷ ಅಂತ ಹೇಳ್ಬೋದು. ಮೊಯ್ಡಮ್ಗಳು ಭದ್ರವಾದ ಕೋಣೆಗಳನ್ನ ಅದನ್ನ ಚೌಚಳಿಗಳು ಅಂತ ಕೂಡ ಕರೀತಾರೆ. 2 ಮಹಡಿಗಳಿಂದ ಕೂಡಿರತಕ್ಕಂತಹ ಒಂದು ಕೋಣೆಗಳು ಅವು. ಅರ್ಧ ವೃತ್ತಾಕಾರದ ಪ್ರವೇಶ ದ್ವಾರದಿಂದ ನಿರ್ಮಿತವಾಗಿರ್ತಕ್ಕಂಥ ಕೋಣೆಗಳು. ಮೇಲ್ಭಾಗದ ಅರ್ಧ ಗೋಳಾಕಾರದ ರಚನೆಯು ಮಣ್ಣು ಇಟಿಕೆಗಳಿಂದ ಕೂಡಿರುತ್ತೆ ಅಂತ ಯುನೆಸ್ಕೋ ವೆಬ್ಸೈಟ್ ಅಲ್ಲಿ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡಲಾಗಿದೆ. ಇತ್ತೀಚೆಗೆ ಕೆಳಗಿನ ಯಾರಿಗೆ ಲೋಕಮಾನ್ಯ ತಿಲಕರ ರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ? ಪ್ರಶ್ನೆಗೆ ಸರಿಯಾದ ಉತ್ತರ ಸುಧಾಮೂರ್ತಿ ಅವರು. ಗ್ರಾಮೀಣಾಭಿವೃದ್ಧಿ, ಸಾಮಾಜಿಕ ಕೆಲಸ ಹಾಗೂ ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿರುವ ಕೊಡುಗೆಗಳನ್ನು ಪರಿಗಣಿಸಿ ರಾಜ್ಯಸಭೆಯ ಸದಸ್ಯೆಯಾಗಿರ್ತಕ್ಕಂಥ ಸುಧಾಮೂರ್ತಿ ಅವರಿಗೆ ಲೋಕಮಾನ್ಯ ತಿಲಕ ರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಲಾಗಿದೆ. ಮಹಾರಾಷ್ಟ್ರದ ತಿಲಕ ಸ್ಮಾರಕ ಟ್ರಸ್ಟ್ ವತಿಯಿಂದ ನೀಡಲಾಗುವ ಈ ಪ್ರಶಸ್ತಿ ಸ್ವದೇಶಿ ಮತ್ತು ಮಾನವ ಕಲ್ಯಾಣ ಸಿದ್ಧಾಂತಗಳಿಗೆ ಶ್ರಮಿಸಿದಂಥ ಗಣ್ಯರನ್ನ ಗುರುತಿಸಿ ನೀಡುವಂತಹ ಗೌರವವಾಗಿದೆ. ಟ್ರಸ್ಟ್ನ ಸದಸ್ಯರಾದ ಲೋಹಿತ್ ತಿಲಕ್ ಅವರು ಸುಧಾಮೂರ್ತಿ ಅವರ ಹೆಸರನ್ನ ಇದಕ್ಕೆ ಘೋಷಣೆ ಮಾಡಿರ್ತಾರೆ. ಆಗಸ್ಟ್ 1ನೇ ತಾರೀಕು ದೆಹಲಿಯಲ್ಲಿ ಮಹಾರಾಷ್ಟ್ರದ ಸದನದಲ್ಲಿ ಜರುಗುವಂತಹ ಕಾರ್ಯಕ್ರಮದಲ್ಲಿ, ದೆಹಲಿಯ ಮಹಾರಾಷ್ಟ್ರ ಸದನ ಅಂತ ಇದೆ, ಅಲ್ಲಿ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಈ ಪ್ರಶಸ್ತಿಯನ್ನು ಕೊಡಲಾಗುತ್ತೆ. 1983ರಿಂದ ಈ ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ. ಇದನ್ನ ಈ ಮೊದಲು SM ಜೋಶಿ ಅವರು, ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರು, ಅಟಲ್ ಬಿಹಾರಿ ವಾಜಪೇಯಿ ಅವರು, ಮನಮೋಹನ್ ಸಿಂಗ್ ಅವರು, ನರೇಂದ್ರ ಮೋದಿ ಅವರಿಗೆ, ಪ್ರೆಸೆಂಟ್ ಇರತಕ್ಕಂಥ PM ನರೇಂದ್ರ ಮೋದಿ ಅವರಿಗೂ ಕೂಡ ಈ ಪ್ರಶಸ್ತಿ ಸಿಕ್ಕಿರುತ್ತೆ. ಅಯೋಧ್ಯೆಯ ಶ್ರೀರಾಮನ ಸ್ಮರಣಾರ್ಥ ಇದೇ ಮೊದಲ ಬಾರಿಗೆ ಭಾರತ ಮತ್ತು ಕೆಳಕಂಡ ಯಾವ ದೇಶ ಜಂಟಿಯಾಗಿ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿದವು? ಪ್ರಶ್ನೆಗೆ ಸರಿಯಾದ ಉತ್ತರ ಲಾವೋಸ್. ಅಯೋಧ್ಯೆಯ ಶ್ರೀರಾಮನ ಸ್ಮರಣಾರ್ಥವಾಗಿ ಭಾರತ ಮತ್ತು ಲಾವೋಸ್ ದೇಶ ಜಂಟಿಯಾಗಿ ಶನಿವಾರ ಅಂಚೆ ಚೀಟಿಯೊಂದನ್ನು ಬಿಡುಗಡೆಗೊಳಿಸಿದ್ದು, ರಾಮಲಲ್ಲಾ ಚಿತ್ರ ಒಳಗೊಂಡ ವಿಶ್ವದ ಮೊದಲ ಅಂಚೆ ಚೀಟಿ ಎಂಬ ಹೆಗ್ಗಳಿಕೆಗೆ ಇದು ಪಾತ್ರವಾಗಿದೆ. ಇಲ್ಲಿ ನೀವು ಒಂದು ಚಿತ್ರವನ್ನು ನೋಡಬಹುದಾಗಿದೆ. ವಿಶ್ವದ ಮೊದಲ ಸ್ಟ್ಯಾಂಪ್ ಸೆಟ್ ಚಿತ್ರ. ಒಂದರಲ್ಲಿ ರಾಮಲಲ್ಲಾ, ಇನ್ನೊಂದರಲ್ಲಿ ಭಗವಾನ್ ಬುದ್ಧ ಕಂಡು ಬರುತ್ತೆ. ಜೈಶಂಕರ್ ಅವರು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಅನಾವರಣ ಮಾಡಲಾಗಿದೆ. ಜೈಶಂಕರ್ ಅವರು ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವರಾಗಿರ್ತಾರೆ. ಇವರು ಇತ್ತೀಚೆಗೆ ಲಾಹೋಸ್ಗೆ ಭೇಟಿಯನ್ನ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಈ ಅಂಚೆ ಚೀಟಿಯನ್ನ ಅನಾವರಣ ಮಾಡಲಾಯಿತು. 2 ಅಂಚೆ ಚೀಟಿಗಳನ್ನ ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡ್ತಾರೆ. ಒಂದರಲ್ಲಿ ಲಾವೋಸ್ನ ಪ್ರಾಚೀನ ರಾಜಧಾನಿ ಲುವಾಂಗ್ ಪ್ರಭಾಂಗ್ನ ಭಗವಾನ್ ಬುದ್ಧನ ಚಿತ್ರ ಇದೆ. ಇನ್ನೊಂದರಲ್ಲಿ ಭಗವಾನ್ ರಾಮನ ರಾಜಧಾನಿ ಅಯೋಧ್ಯೆಯ ರಾಮಲಲ್ಲನ ಚಿತ್ರವಿದೆ. ಈ ಅಂಚೆ ಚೀಟಿಗಳು 2 ರಾಷ್ಟ್ರಗಳ ನಡುವಿನ ರಾಮಾಯಣ ಮತ್ತು ಬೌದ್ಧ ಧರ್ಮದ ಧಾರ್ಮಿಕ ಸಾಂಸ್ಕೃತಿಕ ಸಂಬಂಧಕ್ಕೆ ಸಾಕ್ಷಿಯಾಗಿವೆ ಅಂತ ಈ ಸಂದರ್ಭದಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿರ್ತಾರೆ. T20 ವಿಶ್ವಕಪ್ ಟೂರ್ನಿಯ ಸತತ 2 ಪಂದ್ಯಗಳಲ್ಲಿ ವಿಕೆಟ್ ಹ್ಯಾಟ್ರಿಕ್ ಪಡೆದಂತ ಬೌಲರ್ ಯಾರು? ಇತ್ತೀಚೆಗೆ ಮುಕ್ತಾಯಗೊಂಡಂತ T20 ವಿಶ್ವಕಪ್ ಏನಿತ್ತು ಅದರಲ್ಲಿ ಸತತ 2 ಪಂದ್ಯಗಳಲ್ಲಿ ಹ್ಯಾಟ್ರಿಕ್ ವಿಕೆಟ್ ಅನ್ನ ಪಡೆದಂತ ಬೌಲರ್ ಪ್ಯಾಟ್ ಕಮಿನ್ಸ್. ಆಸ್ಟ್ರೇಲಿಯಾದ ವೇಗದ ಬೌಲರ್ ಪ್ಯಾಟ್ ಕಮಿನ್ಸ್ ಇತ್ತೀಚೆಗೆ ನಡೆದಂತಹ T20 ವಿಶ್ವಕಪ್ ಟೂರ್ನಮೆಂಟ್ನಲ್ಲಿ ಬಾಂಗ್ಲಾದೇಶ ಮತ್ತು ಆಫ್ಘಾನಿಸ್ತಾನ ದೇಶಗಳ ನಡುವೆ ನಡೆದಂತಹ ಪಂದ್ಯಗಳಲ್ಲಿ ಮೊದಲು ಬಾಂಗ್ಲಾದೇಶದ ಜೊತೆ ಪಂದ್ಯ ನಡೀತು, ಅದಾದ್ಮೇಲೆ ಆಫ್ಘಾನಿಸ್ತಾನದ ಜೊತೆ ಪಂದ್ಯ ನಡೀತು. 2 ಪಂದ್ಯಗಳಲ್ಲೂ ಕೂಡ ಹ್ಯಾಟ್ರಿಕ್ ವಿಕೆಟ್, ಹ್ಯಾಟ್ರಿಕ್ ಅಂದ್ರೆ 3 ವಿಕೆಟ್ಗಳನ್ನ ಒಂದಾದ್ಮೇಲೆ ಒಂದು ತೆಗೆದುಕೊಳ್ಳೋದನ್ನ ಹ್ಯಾಟ್ರಿಕ್ ಅಂತ ಕರೀತಾರೆ. ಈ ರೀತಿ ಸಾಧನೆಯನ್ನ ಮಾಡಿದಂತಹ ಬೌಲರ್ ಆಗಿರ್ತಾರೆ. ಸತತ 2 ಪಂದ್ಯಗಳಲ್ಲೂ ಕೂಡ ಹ್ಯಾಟ್ರಿಕ್ ಅನ್ನ ಪಡೆದಿರ್ತಾರೆ. ಪ್ಯಾಟ್ ಕಮಿನ್ಸ್ ನಾಯಕತ್ವದಲ್ಲಿ ಆಸ್ಟ್ರೇಲಿಯಾ ಈ ವರ್ಷ ಭಾರತದಲ್ಲಿ 2023ರ ವಿಶ್ವಕಪ್ ಏನು ನಡೆದಿತ್ತು ಅದರ ವಿಜಯಿಯಾಗಿತ್ತು. ಅದರ ತಂಡದ ನಾಯಕರಾಗಿದ್ರು. T20ಗೆ ಬೇರೆ ಕ್ಯಾಪ್ಟನ್ ಇದ್ದಾರೆ. ODI ವರ್ಲ್ಡ್ ಕಪ್ ಏನು ನಡೀತು ಭಾರತದಲ್ಲಿ ಆಸ್ಟ್ರೇಲಿಯಾ ಏನು ಗೆಲ್ತು ಆ ತಂಡದ ನಾಯಕರ ಕೂಡ ಪ್ಯಾಟ್ ಕಮಿನ್ಸ್ ಆಗಿದ್ರು. ಪಕಾಯ ಜ್ವಾಲಾಮುಖಿ ಪರ್ವತ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂತು. ಇದು ಯಾವ ದೇಶದಲ್ಲಿದೆ? ಪೋರ್ಚುಗಲ್, ಮೆಕ್ಸಿಕೋ, ಅರ್ಜೆಂಟೈನಾ, ಗ್ವಾಟೆಮಾಲಾ. ಸರಿಯಾದ ಉತ್ತರ ಆಪ್ಷನ್ 4. ಗ್ವಾಟೆಮಾಲಾ ದೇಶದ ರಾಜಧಾನಿ ಗ್ವಾಟೆಮಾಲಾ ಸಿಟಿಗೆ ಹತ್ತಿರವಿರುವ ಸುಮಾರು 2550 ಮೀಟರ್ ಎತ್ತರದ ಪಕಾಯ ಜ್ವಾಲಾಮುಖಿ ಪರ್ವತ ಇತ್ತೀಚೆಗೆ ಲಾವವನ್ನು ಹೊಕ್ಕಿತು. 23 ವರ್ಷಗಳ ಹಿಂದೆ ಮೊದಲ ಬಾರಿಗೆ ಉಕ್ಕೇರಿದ್ದಂತಹ ಈ ಅಗ್ನಿಪರ್ವತ 1961ರ ನಂತರ ಮೇಲಿಂದ ಮೇಲೆ ಸ್ಫೋಟಗೊಳ್ಳುತ್ತಲೇ ಇದೆ. ಇತ್ತೀಚಿನ ಸ್ಫೋಟದಲ್ಲಿನ ಲಾವಾ 2.5 ಕಿಲೋಮೀಟರ್ ದೂರ ಇದು ಡಿಸ್ಟೆನ್ಸ್ ವ್ಯಾಪಿಸಿದ್ದು
ಗ್ವಾಟೆಮಾಲಾ ಮಧ್ಯ ಅಮೆರಿಕಾದಲ್ಲಿನ ದೇಶವಾಗಿದೆ. ಮೆಕ್ಸಿಕೋ, ಬೆಲಿಝೆ, ಹೊಂಡುರಸ್, ಎಲ್ ಸಾಲ್ವಡಾರ್ ದೇಶಗಳ ಜೊತೆ ಈ ದೇಶ ಗಡಿಯನ್ನು ಹಂಚಿಕೊಂಡಿದೆ. ಇದು ಮಧ್ಯ ಅಮೆರಿಕಾದಲ್ಲಿರ್ತಕ್ಕಂಥ ಒಂದು ದೇಶ. ಇಷ್ಟು ನಿಮ್ಗೆ ಗೊತ್ತಿರಬೇಕಾಗತ್ತೆ. ಇನ್ನು ಈ ದಿನದ ಪ್ರಶ್ನೆ, ಕಾರ್ಗಿಲ್ ವಿಜಯ್ ದಿವಸ್ ಅನ್ನ ನಾವು ಯಾವ ದಿನಾಂಕದಂದು ಆಚರಿಸುತ್ತೇವೆ? ಉತ್ತರವನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ PDF ನೋಟ್ಸ್ ಬೇಕು ಅಂದ್ರೆ ಟೆಲಿಗ್ರಾಮ್ ಅಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಟೆಲಿಗ್ರಾಮ್ ಲಿಂಕ್ ಸಿಗುತ್ತೆ, ಅಥವಾ ಕಾಮೆಂಟ್ ಸೆಕ್ಷನ್ ಅಲ್ಲಿ ಆಡ್ ಮಾಡಿರ್ತೀನಿ. ಇಲ್ಲ ಟೆಲಿಗ್ರಾಮ್ಗೆ ಹೋಗಿ SPK ಕನ್ನಡ ಅಂತ ಸರ್ಚ್ ಮಾಡಿ ಜಾಯ್ನ್ ಆಗಿ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನು ಕರೆಂಟ್ ಅಫೇರ್ಸ್ ನೋಟ್ಸ್ ಏನಾದ್ರು ಪರ್ಚೇಸ್ ಮಾಡೋಂಗಿದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋ. ಎಲ್ಲರಿಗೂ ಧನ್ಯವಾದಗಳು.